ತಡೆಯದಿದ್ರೆ ಭೀಕರ ದಾಳಿಯ ಎಚ್ಚರಿಕೆಯನ್ನ ಕೊಡಲಾಗಿದೆ. ವಿದ್ಯುತ್ ಘಟಕಗಳನ್ನ ಟಾರ್ಗೆಟ್ ಮಾಡ್ತೇವೆ ಅಂತ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಹರ್ಮುಜ್ ಜಲಸಂಧಿ ಬಂದಾಗಿರುವಂತಹ ಹಿನ್ನೆಲೆಯಲ್ಲಿ ಸ್ಪೆಷಲಿ ಆ ಮಧ್ಯಪ್ರಾಚ್ಯದಿಂದ ಬರಬೇಕಾಗಿದ್ದಂತ ನೌಕೆಗಳೆಲ್ಲವೂ ಕೂಡ ಅಲ್ಲೇ ಸ್ಟ್ರಕ್ ಆಗಿರುವಂಥದ್ದು. ಇದು ಜಾಗತಿಕವಾಗಿ ತೈಲದ ಅಭಾವವನ್ನ ಸೃಷ್ಟಿಯಾಗಿರುವಂತ ಹಿನ್ನೆಲೆಯಲ್ಲಿ ಎಲ್ಲದರ ರೇಟು ಜಾಸ್ತಿ ಆಗ್ತಾ ಇದೆ. ಸೊ ಹೀಗಾಗಿ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಇರಾನ್ ಏನ್ ಮಾಡುತ್ತೆ ನೋಡ್ಬೇಕು. 48 ಗಂಟೆಗಳ ಒಳಗಾಗಿ ಅದೆಲ್ಲವೂ ಕೂಡ ಕ್ಲಿಯರ್ ಆಗ್ಬೇಕು ಅಂತ ಹೇಳಿದ. ವಿದ್ಯುತ್ ಘಟಕಗಳನ್ನ ಸಂಪೂರ್ಣ ನಾಶ ಮಾಡಿಬಿಡ್ತೀವಿ, ಅತಿ ದೊಡ್ಡ ಘಟಕದಿಂದಲೇ ದಾಳಿಯನ್ನ ಆರಂಭಿಸ್ತೇವೆ, ಇರಾನ್ಗೆ 48 ಗಂಟೆ ಕಾಲಾವಕಾಶ ಅಷ್ಟೇ ಅಂತ ಟ್ರಂಪ್ ಹೇಳಿದರು. ಕೂಡಲೇ ಹರ್ಮುಜ್ ಜಲಸಂಧಿ ಮುಕ್ತಗೊಳಿಸಿ ಇರಾನ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ ಅಮೆರಿಕದ ಅಧ್ಯಕ್ಷ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ನಿಮ್ಗೆ ತೋರಿಸ್ತಾ ಇದ್ದೀವಿ ತಮ್ಮ ಟ್ರೂತ್ ಅಲ್ಲಿ ಹಾಕೊಂಡಿರುವಂಥದ್ದು. ಟ್ರಂಪ್ ವಿತಿನ್ 48 ಅವರ್ಸ್ ಒಳಗಡೆ ಹರ್ಮುಜ್ ಜಲಸಂಧಿ ಏನ್ ಬಂದ್ ಮಾಡಲಾಗಿದೆ ಅದನ್ನ ಫ್ರೀ ಮಾಡಬೇಕು ಅಂತ ಹೇಳಿದ. ಇಲ್ಲಾಂದ್ರೆ 48 ಅವರ್ಸ್ ಆದ ನಂತರ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಅಮೆರಿಕ ಬೆದರಿಕೆಗಳಿಗೆ ಬಗ್ಗದ ಇರಾನ್ ದಾಳಿ ಮಾಡಿದ್ರೆ ನಾವು ಕೂಡ ಸುಮ್ಮನಿರಲ್ಲ ಅಂತ ಕೌಂಟರ್ ಅನ್ನ ಕೊಟ್ಟಿದ. ಯಾವ ಎಚ್ಚರಿಕೆಗೂ ಕೂಡ ಬಗ್ತಾ ಇಲ್ಲ. ಏನಾದ್ರೂ ಮಾಡಿ ನಾವು ಸುಮ್ಮನಿರೋದಿಲ್ಲ ಅಂತ ಹೇಳ್ತಾರೆ. ದಾಳಿ ಮಾಡಿದ್ರೆ ನಾವು ಕೂಡ ಸುಮ್ಮನಿರೋದಿಲ್ಲ. ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಕಂಟಿನ್ಯೂ ಮಾಡ್ತೀವಿ. ಇಂಧನ, ಮಾಹಿತಿ ತಂತ್ರಜ್ಞಾನ ಸೌಲಭ್ಯಗಳನ್ನ ಟಾರ್ಗೆಟ್ ಮಾಡ್ತೀವಿ. ನೀರು ಸಂಸ್ಕರಣಾ ಘಟಕಗಳನ್ನ ಧ್ವಂಸ ಮಾಡುವಂತಹ ತಿರುಗೇಟನ್ನ ಕೊಡಲಾಗಿದೆ. ನೀರು ಸಂಸ್ಕರಣಾ ಘಟಕಗಳನ್ನ ಧ್ವಂಸ ಮಾಡುವಂತಹ ತಿರುಗೇಟು. ಅಮೆರಿಕ ಆರ್ಥಿಕ ವ್ಯವಸ್ಥೆಗೆ ಹೊಟ್ಟಕ್ಕೆ ಇರಾನ್ ಕೂಡ ತಂತ್ರವನ್ನ ರೂಪಿಸಿದೆ. ಯುಎಇ ಮೇಲೆ ನಿರಂತರ ದಾಳಿಯನ್ನ ಮಾಡ್ತಾ ಇದೆ ಇರಾನ್. ದುಬೈನಲ್ಲಿ ಹೆಚ್ಚು ಹೂಡಿಕೆಯನ್ನ ಮಾಡಿರುವಂತಹ ಅಮೆರಿಕ ಅದನ್ನು ಟಾರ್ಗೆಟ್ ಮಾಡಿಬಿಟ್ಟು ದಾಳಿ ಆಗ್ತದೆ. ಅತಿ ಹೆಚ್ಚು ಕ್ಷಿಪಣಿಗಳು ಎಲ್ಲಿ ಹೋಗಿದ್ದು ಅಂದ್ರೆ ಇಸ್ರೇಲ್ಗಿಂತ ಜಾಸ್ತಿ ಯುಎಇಗೆ. ಕಳೆದ 22 ದಿನಗಳಲ್ಲಿ 1714 ಡ್ರೋನ್ ದಾಳಿ ಮಾಡಲಾಗಿದೆ ಇರಾನ್ನಿಂದ ಯುಎಇ ಮೇಲೆ. ಅಮೆರಿಕ ಆರ್ಥಿಕತೆಗೆ ಪೆಟ್ಟು ನೀಡುವಂತಹ ತಂತ್ರ ಇದರಲ್ಲಿ ಪ್ರಮುಖವಾಗಿ ಪ್ರೆಷರ್ ಇನ್ನಷ್ಟು ಕ್ರಿಯೇಟ್ ಆಗಿ ಅನ್ನುವಂತ ಕಾರಣ 1800 ಹತ್ತತ್ರ ಡ್ರೋನ್ ದಾಳಿಯನ್ನೇ ಮಾಡಿದ್ದಾರೆ. ಇನ್ನು ಇರಾನ್ ಸೇನಾ ಶಕ್ತಿಗೆ ಜಗತ್ತೇ ಒಂದು ರೀತಿ ತರ ಆಶ್ಚರ್ಯ. ಇಷ್ಟೊಂದು ಪ್ರತಿರೋಧವನ್ನ ತೋರ್ತಾ ಇದಾರಲ್ಲ, ಅಷ್ಟು ಪ್ರೆಷರ್ ಇದ್ರೂ ಕೂಡ ಅಂತ ಇರಾನ್ ಬಳಿ 4000 ಕಿಲೋಮೀಟರ್ಸ್ ಆಗುವಂತ ಕ್ಷಿಪಣಿ ಇದೆ. 4000 ಕಿಲೋಮೀಟರ್ಸ್ ಆಗುವಂತ ಕ್ಷಿಪಣಿ, 2000 ಕಿಲೋಮೀಟರ್ಸ್ ಆಗುವಂತ ಕ್ಷಿಪಣಿ ಕೂಡ ಇದೆ ಅಂತ ಹೇಳಲಾಗ್ತಾ ಇತ್ತು. ಅದನ್ನ ಈಗಾಗಲೇ ಪ್ರಯೋಗ ಮಾಡ್ತಾ ಇದ್ದಾರೆ. ಆದ್ರೆ 4000 ಕಿಲೋಮೀಟರ್ಸ್ ಆಗುವಂತ ಕ್ಷಿಪಣಿ ಇದೆಯಂತ. ಅಮೆರಿಕ ಸೇನಾ ನೆಲೆ ಮೇಲೆ